ಬಿಜೆಪಿಯವರು ಪಠ್ಯದಲ್ಲೂ ಕೇಸರೀಕರಣ ಮಾಡಿದ್ರು. ನಾನು ಬಂದ ನಂತರ ಪರಿಷ್ಕರಣೆ ಮಾಡಿದ್ದೇನೆ, ಅದನ್ನ ತೆಗೆದಿದ್ದೇನೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಶಿವಮೊಗ್ಗದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಪ್ರಣಾಳಿಕೆಯಲ್ಲಿ ನಾವು ಹೇಳಿದ್ದೆವು, ನಮ್ಮ ಸರ್ಕಾರ ಬಂದ್ರೆ ಪಠ್ಯ ಪುಸ್ತಕದಲ್ಲಿನ ಕೇಸರೀಕರಣವನ್ನ ತೆಗೆದು ಹಾಕ್ತೇವೆ ಎಂದು. ಅದೇ ರೀತಿ ಕೇಸರೀಕರಣವನ್ನ ತೆಗೆದು ಹಾಕಲಾಗಿದೆ ಎಂದು ಮಧು ಬಂಗಾರಪ್ಪ ತಿಳಿಸಿದರು. ನಾನೊಬ್ಬ ಶಿಕ್ಷಣ ಸಚಿವನಾಗಿ ನಿಮಗೆಲ್ಲ ಗೊತ್ತಿದೆ, ಸಾಕಷ್ಟು ಸಂದರ್ಭದಲ್ಲಿ ಹೇಳಿದ್ವಿ. ಈಗ ತಾನೇ ನಾವು ಸಂವಿಧಾನ ಪೀಠಿಕೆಯನ್ನು ಓದಿದ್ವಿ. ನಾನು ಸಂವಿಧಾನ ಪೀಠಿಕೆಯನ್ನ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ ಶಾಲೆಗಳಲ್ಲೂ ಕೂಡ, ಎಲ್ಲಾ ಶಾಲೆ, ಕೆಲವು ಶಾಲೆ ಇನ್ನೂ ಕೆಲವರು ಅನುಷ್ಠಾನ ಮಾಡ್ತಾರೆ, ಕೆಲವು ವಾರದಲ್ಲಿ ಒಂದ್ಸತಿ ಹೇಳ್ತಾರೆ, 2 ಸತಿ ಹೇಳ್ತಾರೆ. ಬೇರೆ ಸರ್ಕಾರಿ ಶಾಲೆ, ಅನುದಾನಿತ ಶಾಲೆ, ಪ್ರೈವೇಟ್ ಶಾಲೆ, ಎಲ್ಲಾ ಶಾಲೆಯಲ್ಲೂ ಕೂಡ ಸಂವಿಧಾನದ ಪೀಠಿಕೆಯನ್ನ ಬೆಳಗ್ಗೆ ಜನಾಗಮನ ಹೇಳಬೇಕಾದ್ರೆ ಅದ್ರ ಜೊತೆಗೆ ಇದನ್ನು ಕೂಡ ಹೇಳಬೇಕು ಅಂತ ಹೇಳಿ ನಾನು ಆರ್ಡರ್ ಮಾಡಿ ಕೇಳಿದ್ದೆ. ಯಾಕಂದ್ರೆ ಅನಿವಾರ್ಯವಾಗಿ ಏನಾಗಿದೆ ಅಂತ ಹೇಳಿದ್ರೆ, ಮಕ್ಕಳಿಗೆ ಆ ಬುದ್ಧಿ ಕೊಡ್ಲಿಲ್ಲ ಅಂತ ಹೇಳಿದ್ರೆ, ಈಗ ಹೊರಗಡೆ ಮಾಧ್ಯಮದವರು ಬೇರೆ ಪ್ರಶ್ನೆ ಕೇಳಿದ್ರು, ಬೇರೆ ಹಿಜಾಬ್ ಬಗ್ಗೆ ಕೇಳಿದ್ರು, ಇಲ್ಲ ಈ ಧರ್ಮದ ಬಗ್ಗೆ ಏನೋ ರಂಗೋಲಿಯಲ್ಲಿ ಏನೋ ಒಂದು ಕೆಲಸ, ಅದನ್ನೆಲ್ಲ ಆಚೆ ಹೋಗ್ಬೇಕಂದ್ರೆ ಆ ಮಕ್ಕಳಿಗೆ ಆ ಕಲ್ಮಶ ಆಗ್ತಕ್ಕಂಥ ಕೆಲಸವನ್ನ ಏನು ಹಿಂದಿನ ಸರ್ಕಾರದ ಪಠ್ಯ ಪುಸ್ತಕದಲ್ಲಿ ಮಾಡಿದ್ರು ನಿಮ್ಗೆ ಗೊತ್ತಿಲ್ಲ. ಕೇಸರೀಕರಣವನ್ನ ಪಠ್ಯ ಪುಸ್ತಕದಲ್ಲಿ ಮಾಡಿದ್ರು. ನಾನು ಫಸ್ಟ್ ಸಹಿ ಮಾಡಿದ್ದೇನೆ ಗೊತ್ತಾ? ಪಠ್ಯ ಪುಸ್ತಕ ಪರಿಷ್ಕರಣೆ ನಾನು ಮಾಡ್ತೀನಿ, ಕೇಸರೀಕರಣ ನಾನು ಸಲ್ಲಿಸಬೇಕು ಅಂತ ನಾನು ಬೈದೆ. ಅದೇನಾಯ್ತು, ಪದೇ ಮಾಧ್ಯಮದವ್ರು ಕೇಳಿ ಒಂದು ದಿವಸ ನನಗೆ ಸಿಟ್ಟು ಬಂದು, ಇಲ್ಲಪ್ಪ ತೆಗಿಲಿಲ್ಲ, ಸಾಕಿದೆ ಅಂದ್ಕೊಂಡೆ. ಅದಾದ್ಮೇಲೆ ಇಲ್ಲಿರ್ತಕ್ಕಂಥ ಶಾಸಕರಾದ ವಿಧಾನಸಭೆಯಲ್ಲಿ ಹೋಗ್ಕೊಂಡ್ರು. ಅವ್ರು ಹೋಗ್ಕೊಳ್ಳೋ ಅಧಿಕಾರನೂ ಕೊಟ್ಟಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ತಿಳ್ಕೊಳ್ಬೇಕಾದ್ರೆ ಪ್ರಶ್ನೆ ಮಾಡೋ ಹಕ್ಕು ಕೊಟ್ಟಿರೋದು ಅವರ. ಆದ್ರೆ ಉತ್ತರ ಕೊಡೋದು ನನಗೆ ಗೊತ್ತಿದೆ. ಯಾಕಂದ್ರೆ ಏನಾದ್ರು ನಾನು ಶಾಸಕರಾಗಿ ನಮ್ಮ ಸರ್ಕಾರ ಇಲ್ಲಿ ಬಂದಿದೆ ಅಂದ್ರೆ ನಮ್ಮ ಪ್ರಣಾಳಿಕೆಯಲ್ಲಿ ಬರೆದಿದ್ದೀವಿ. ಏನಂತ ಬರೆದಿದ್ದೀವಿ? ಪ್ರಣಾಳಿಕೆಯಲ್ಲಿ ಹಾಕಿದ್ವಿ, ನಮ್ಮ ಸರ್ಕಾರ ಬಂದ್ರೆ ಪಠ್ಯ ಪುಸ್ತಕದಲ್ಲಿರ್ತಕ್ಕಂಥ ಕೇಸರೀಕರಣವನ್ನ ನಾವು ತೆಗಿತೀವಿ ಅಂತಕ್ಕಂಥದ್ದನ್ನು ಹೇಳಿ ಮತ ಹಚ್ಕೊಂಡು ಬಂದು ಕೂತ್ಕೊಂಡಿರೋದ್ರಿಂದ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರೋದ್ರಿಂದ ಆ ಕೆಲಸವನ್ನ ಒಬ್ಬ ಶಿಕ್ಷಣ ಸಚಿವನಾಗಿ ನಾನು ಮಾಡಿದ್ದೀನಿ. ಆ ಪ್ರಣಾಳಿಕೆ ಉಪಾಧ್ಯಕ್ಷರು ಕೂಡ ಇದೇ ಮಧು ಬಂಗಾರಪ್ಪ ಇರ್ತಾರೆ. ಸ್ವಾಮಿ ಅವರು ಮಾತಾಡ್ಬೇಕಾದ್ರೆ ಹೇಳಿದ್ರು, ಮಹಿಳೆಯರಿಗೆ ಸಮಾನತೆಯನ್ನ ಭಾಷಣ ಮಾಡ್ತಾರೆ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳು. ನಿಜವಾಗ್ಲೂ ಫ್ರೀಡಮ್ ಕೊಟ್ಟಿರೋರು ಮಾನ್ಯ ಸಿದ್ದರಾಮಯ್ಯ ಅವರು. ಗ್ಯಾರಂಟಿಯಲ್ಲಿ ಹೆಣ್ಣು ಮಕ್ಕಳಿಗೆ ಮನೆ ಕೂತವರನ್ನ ಬಸ್ ಫ್ರೀ ಕೊಟ್ಟು ಇಡೀ ರಾಜ್ಯವನ್ನ ಅಲಿತಕ್ಕಂಥ ಒಂದು ಕೆಲಸವನ್ನ ಓಡಾಡಬೇಕು. ನಾವು ಗಂಡಸರು ಹೆಂಗ್ ಓಡಾಡಬೇಕು ಅಂತ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಗ್ಯಾರಂಟಿ, ನಮ್ಮ ಸರ್ಕಾರದವರು. ನೀವು ಯಾವುದೇ ಕಾರ್ಯಕ್ರಮ ತಗೊಳ್ಳಿ, 200 ಯೂನಿಟ್ ಈ ಜಾತಿ ಆ ಜಾತಿ ಕೊಟ್ಟಿಲ್ಲ. ಆ 200 ಯೂನಿಟ್ ಎಲ್ಲರಿಗೂ ಕೊಟ್ಟರು. ಬಂಗಾರಪ್ಪ ಪುಕ್ಷಣ ಕರೆಂಟ್ ಕೊಟ್ಟರು, ಈ ಜಾತಿ ಆ ಜಾತಿ ಕೊಟ್ಟಿಲ್ಲ. ಈಗ ನಾನೊಬ್ಬ ಶಿಕ್ಷಣ ಸಚಿವನಾಗಿ ನಿಮಗೆಲ್ಲ ಗೊತ್ತಿದೆ, ಸಾಕಷ್ಟು ಸಂದರ್ಭದಲ್ಲಿ ಹೇಳಿದ್ವಿ. ಈಗ ತಾನೇ ನಾವು ಸಂವಿಧಾನ ಪೀಠಿಕೆಯನ್ನು ಓದಿದ್ವಿ.